ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು 5 ಥರದ ಚಟ್ನಿಗಳು ನಮಗೆ ತಕ್ಷಣದಲ್ಲಿ ಇವನ್ ದೋಸೆಗೆ, ಚಪಾತಿಗೆ, ಇಡ್ಲಿ, ಪೂರಿ ಈ ಥರ ಎಲ್ಲದಕ್ಕೂ ಉಪಯೋಗ ಆಗುವಂತಹ ಒಂದು 5 ಥರದ ಚಟ್ನಿಗಳನ್ನು ನಾನು ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿರುತ್ತೆ. ಮತ್ತು ಇವಾಗ ಒಂದೇ ಥರ ಚಟ್ನಿಗಳು ತಿಂದಿರ್ತೀವಲ್ವ, ಹಾಗಾಗಿ ಒಂದೊಂದು ದಿನ ನಾವು ಈ ಥರ ಒಂದು 5 ದಿನವೂ 5 ಥರ ಚಟ್ನಿಗಳನ್ನ ಟ್ರೈ ಮಾಡ್ಬೋದು. ಫ್ರೆಂಡ್ಸ್, ಈ ವಿಡಿಯೋ ನೀವು ಕಂಪ್ಲೀಟ್ ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋ ಒಂದು ಬೆಲ್ ಐಕಾನ್ ಒತ್ತಿದ್ರೆ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇವಾಗ ಫಸ್ಟ್ ನಾನು ಪುದೀನ ಚಟ್ನಿ ಮಾಡ್ತಾಯಿದ್ದೀನಿ. ಇವಾಗ ನೋಡಿ, ಒಂದು ಕಟ್ಟಷ್ಟು ಪುದೀನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು ಸ್ವಲ್ಪ ಕಡ್ಡಿ ಎಲ್ಲ ದಪ್ಪ ಇರುತ್ತಲ್ವ, ಅದನ್ನೆಲ್ಲ ತೆಗೆದು ಚೆನ್ನಾಗಿ ತೊಳೆದು ಸ್ವಲ್ಪ ನೀರನ್ನೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ, ಒಂದು ಚಮಚದಷ್ಟು ನಾನು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಇದು ಏನೆಂದರೆ ಮಸಾಲೆ ಮಾಡ್ಕೊಳ್ಳಿಕ್ಕೆ ಒಂದು ಸ್ಪೂನಷ್ಟು ಕಡಲೆಬೇಳೆ, ಒಂದು ಅರ್ಧ ಚಮಚದಷ್ಟು ಕೊತ್ತಂಬರಿ ಬೀಜ, ಧನಿಯಾ ಕಾಳು ಹಾಕ್ಬಿಟ್ಟು ಎರಡನ್ನು ಒಂಚೂರು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು. ನೋಡಿ, ಕಾಣಿಸ್ತಾ ಇದೆಯಲ್ವಾ, ಸ್ವಲ್ಪ ಈ ಥರ ಒಂದು 2 ನಿಮಿಷ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಕಲರ್ ಚೇಂಜ್ ಆಗಿದ್ಮೇಲೆ ಈರುಳ್ಳಿ, 2 ಈರುಳ್ಳಿನ ಸ್ವಲ್ಪ ದಪ್ಪ ಹೆಚ್ಚಿಟ್ಕೊಂಡಿದೆ. ತುಂಬ ಸಣ್ಣಕ್ಕೇನು ಬೇಡ, ಯಾಕಂದರೆ ಮತ್ತೆ ನಾವು ಇದನ್ನು ರುಬ್ಬಬೇಕಲ್ವ ಚಟ್ನಿ ಮಾಡೋದ್ರಿಂದ. ಸ್ವಲ್ಪ ದಪ್ಪಕ್ಕಿದ್ರೇ ಸಾಕು. ಈ ಥರ ಇದು ಕಡಲೆಬೇಳೆ ಮತ್ತು ಇದು ಕೊತ್ತಂಬರಿ ಬೀಜ ಅದೆರಡು ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಬಿಟ್ಟು, ಈರುಳ್ಳಿನೂ ಅಷ್ಟೇ ತುಂಬ ಹೊತ್ತೇನು ಬಾಡಿಸೋದು ಬೇಡ, 1 ನಿಮಿಷ ಸಾಕು. ಅದಾಗಿದ ತಕ್ಷಣ ನೀವು ಖಾರಕ್ಕೆ ನಾನು ಸ್ವಲ್ಪ ಗುಂಟೂರು ಮೆಣಸಿನ್ಕಾಯಿ, ಖಾರ ಇರೋದು ಒಂದು 10ರಿಂದ 12 ಅಷ್ಟು ನಾನು ಹಾಕ್ಕೊಂಡಿದ್ದೀನಿ. ನೋಡಿಕೊಂಡು, ಇದು ಸ್ವಲ್ಪ ಖಾರ ಇರುತ್ತೆ, ಈಗ ನಾನು ಹಾಕ್ಕೊಂಡಿರೋ ಅಷ್ಟು ಸೇರಿಸ್ಕೊಂಡ್ರೆ ಸ್ವಲ್ಪ ಖಾರ ಬರುತ್ತೆ. ಹಾಗಾಗಿ ಸೇರಿಸ್ಕೊಂಡು ಅದನ್ನು ಒಂಚೂರು ಫ್ರೈ ಮಾಡ್ಕೋಬೇಕು. 1 ಚಮಚದಷ್ಟು ಜೀರಿಗೆ ಸೇರಿಸ್ಕೊಂಡು ಅದು ಆದಮೇಲೆ ಅದನ್ನು ಅಷ್ಟೇ ನೋಡಿ ಈ ಥರ ಕಡಿಮೆ ಉರಿಯಲ್ಲಿ ಸ್ವಲ್ಪ ಒಂದು 2 ನಿಮಿಷ ಚೆನ್ನಾಗಿ ಎಲ್ಲನೂ ಒಂದೊಂದು ಹಾಕಿದ್ಮೇಲೆ ಬಾಡಿಸ್ಕೋಬೇಕು. ಇವಾಗ ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ನೋಡಿ, ಒಂದು ನಿಂಬೆಹಣ್ಣಿಗಿನ್ನ ಕಡಿಮೆ ಇರಬೇಕು ಅಷ್ಟು ನಾನು ಹುಣಸೆಹಣ್ಣು ಸೇರಿಸ್ಕೊಂಡಿದ್ದೀನಿ. 1 ಟೊಮೆಟೊ, ಹುಳಿ ಟೊಮೆಟೊ, ಇದು ನೀವು ಜಾಮೂನ್ ಟೊಮೆಟೊ ಬರುತ್ತಲ್ವ ಅದನ್ನು ಹಾಕಿದ್ರೆ ಒಂಚೂರು ಹುಣಸೆಹಣ್ಣು ಜಾಸ್ತಿ ಸೇರಿಸ್ಕೋಬೋದು. ಇದಕ್ಕೆ ಈ ಚಟ್ನಿಗೆ, ಪುದೀನ ಚಟ್ನಿಗೆ ಹುಳಿ ಸ್ವಲ್ಪ ಮುಂದೆ ಇದ್ರೇ ನಿಮಗೆ ರುಚಿ ಚೆನ್ನಾಗಿರೋದು. ಅದಷ್ಟು ಹಾಕಿದ್ಮೇಲೆ ಮತ್ತೆ 1 ನಿಮಿಷ ಚೆನ್ನಾಗಿ ಈ ಥರ ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ತೆಂಗಿನಕಾಯಿ ಜಾಸ್ತಿ ಇಲ್ಲ, ಒಂದು ಸ್ಪೂನ್ ಅಷ್ಟೇ. ನೋಡಿ ಕಾಣಿಸ್ತಲ್ವ, ನಾನು ಎಷ್ಟು ಆಗುತ್ತೆ ಅಷ್ಟೇ ಸಾಕು, ಜಾಸ್ತಿ ಹಾಕ್ಬಾರ್ದು. ತೆಂಗಿನಕಾಯಿ ಸೇರಿಸ್ಕೊಂಡು ಮತ್ತೆ 1 ನಿಮಿಷ ಹಿಂಗೆ ಫ್ರೈ ಆದಮೇಲೆ ಇವಾಗ ನಾವು ಏನು ಹಾಕಿರ್ತೀವಲ್ವ, ಈಗ ಸೊಪ್ಪು ಏನು ಇಟ್ಕೊಂಡಿದೆಯಲ್ವ ನಾನು, ಪುದೀನ ಸೊಪ್ಪು, ಅದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಬಾಡಿಸ್ಬೇಕು. ಈ ಹದದಲ್ಲಿ ಸ್ವಲ್ಪ ಉಪ್ಪನ್ನ ಸೇರಿಸ್ಕೋಬೋದು, ಬೇಕಾದರೆ ಆಮೇಲೂ ಸೇರಿಸ್ಕೋಬೋದು. ಈಗ ಸ್ವಲ್ಪ ಉಪ್ಪು ನಿಮ್ಗೆ ಎಷ್ಟು ಬೇಕು ನೋಡಿಕೊಂಡು ಸ್ವಲ್ಪ ಮೆತ್ತಗಾಗಬೇಕು ಸೊಪ್ಪು. ನೋಡಿ, ಈಗ ನಾನು ಎಷ್ಟು ಸೊಪ್ಪು ಹಾಕಿ 1 ಕಟ್ಟಷ್ಟು ನಾನು ಹಾಕಿದ್ದೀನಲ್ವ, ಈಗ ಇದು ಒಂಚೂರು ಬಿಸಿ ಆಗ್ತಿದ್ದಂಗೆ ಅದು ಗೊತ್ತೇ ಆಗಲ್ಲ ನಿಮಗೆ ಪುದೀನ ಸೊಪ್ಪು ಹಾಕಿದ್ದೀವಿ ಅಂತ, ಅಷ್ಟು ಕಡಿಮೆ ಆಗೋಗುತ್ತೆ. ಹಾಗಾಗಿ 1 ನಿಮಿಷ ಚೆನ್ನಾಗಿ ಇದನ್ನು ಬಾಡಿಸ್ಕೋಬೇಕು. ತುಂಬ ಹೊತ್ತು ಬಾಡಿಸ್ಕೊಳ್ಳೋದೇನು ಬೇಡ, 1 ನಿಮಿಷದಲ್ಲಿ ಫುಲ್ ಎಲ್ಲ ಮೆತ್ತಗಾಗುತ್ತೆ. ನೋಡಿ ಕಾಣಿಸ್ತಾ ಇದೆಯಲ್ಲ ಎಷ್ಟು ಮೆತ್ತಗಾಯಿತು, ಅದು ಗೊತ್ತೇ ಆಗಲಿಲ್ಲ ನಮಗೆ ಅಷ್ಟು ಸೊಪ್ಪು ಹಾಕಿದ್ದೀನಿ ಅಂತ. ಹಾಗಾಗಿ 1 ನಿಮಿಷ ಸಾಕಾಗುತ್ತೆ. ಈಗ ನೋಡಿ, ಸ್ಟವ್ ಆಫ್ ಮಾಡಿದ್ದೀನಿ. ಸ್ಟವ್ ಆಫ್ ಮಾಡಿದ್ಮೇಲೆ ಸ್ವಲ್ಪ ನಾನು ಬೆಲ್ಲ ಸೇರಿಸ್ಕೊಂಡಿದ್ದೀನಿ. ಹುಳಿ ಹಾಕಿದ್ಮೇಲೆ ಸ್ವಲ್ಪ ಬೆಲ್ಲ ಇದ್ದರೆ ಚೆನ್ನಾಗಿರುತ್ತೆ. ಅದಕ್ಕೆ ಇದು ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ಮೇಲೆ ಮಿಕ್ಸ್ ಮಾಡಿ ಇವಾಗ ಒಂದು ಸ್ವಲ್ಪ ತಣ್ಣಗಾಗಬೇಕು. ಇದು ತಣ್ಣಗಾದಮೇಲೆ ಮತ್ತು ತುಂಬ ಬಿಸಿ ಹಾಕೋದು ಬೇಡ, ಯಾವುದನ್ನೇ ನಾವು ಬಿಸಿ ಹಾಕಿದ್ರೆ ಅದು ಸ್ವಲ್ಪ ಇದಲ್ವ ಮೇಲೆ ಬರುತ್ತೆ, ಆ ಥರ ಆಗೋದ್ರಿಂದ ಸ್ವಲ್ಪ ತಣ್ಣಗಾದಮೇಲೆ ನೋಡಿ ಕಲರು ತುಂಬ ಚೆನ್ನಾಗಿ ಬರುತ್ತೆ. ಎಷ್ಟು ಚೆನ್ನಾಗಿದೆ ಅಲ್ವಾ ಕಲರ್ ನೋಡಲಿಕ್ಕೆ. ಇದು ನೋಡಿ ಇಷ್ಟೇ ಪುದೀನ ಚಟ್ನಿ. ಇದು ನೀವು ಬೇಕಾದರೆ ಈ ಥರ ಮಾಡಿ ಇಟ್ಕೊಂಡು ಆಲ್ಮೋಸ್ಟ್ ನೀವು 1 ವೀಕ್ ತನಕ ಇಟ್ಕೊಂಡು ತಿನ್ಬೋದು. ತುಂಬಾ ಇವನ್ ಇದು ದೋಸೆಗೆ, ಚಪಾತಿಗೆ, ಇವನ್ ರೊಟ್ಟಿಗಂತೂ ತುಂಬ ಚೆನ್ನಾಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ರೊಟ್ಟಿಗೆ. ಇದಕ್ಕೆ ನೀವು ಒಗ್ಗರಣೆ ಬೇಕಂದರೆ ಕೊಟ್ಕೋಬೋದು. ಇದಕ್ಕೆ ಒಗ್ಗರಣೆ ಏನು ಬೇಕಾಗಿರಲ್ಲ. ಹಾಗಾಗಿ ಈಗ ನಾನು ಮಾಡಿದ್ರೆ ಆಲ್ಮೋಸ್ಟ್ ಇದಕ್ಕೆ ನಾನು ಒಗ್ಗರಣೆ ಏನು ಮಾಡೋಕ್ಕೋಗಲ್ಲ. ಇದೇ ಥರ ಒಂದು 2-3 ದಿನ ಅಂತೂ ಇಟ್ಕೊಂಡು ತಿಂದಿರ್ತೀನಿ, ಅಷ್ಟು ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಇದನ್ನು ಟ್ರೈ ಮಾಡಿ, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ನೆಕ್ಸ್ಟು 2ನೇ ಮೆಥಡ್ ಹೇಳ್ತಾ ಇದ್ದೀನಿ. 2ನೇದು ಚಟ್ನಿ, ಅದನ್ನು ಯಾವುದು ಅಂದರೆ ಕರಿಬೇವುದು ಅಂತ, ಇದು ಅಷ್ಟೇ ತುಂಬಾ ಅದ್ಭುತವಾಗಿರುತ್ತೆ. ಇದಕ್ಕೆ ಒಂದು ಬಾಣಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವಾಗ ತುಂಬ ಏನು ಬೇಡ, ಒಂದು ಅರ್ಧ ಚಮಚದಷ್ಟು ಎಣ್ಣೆ ಸಾಕು. ಇದಕ್ಕೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಫಸ್ಟ್ ಹಾಕಬೇಕು. ಕಡಲೆಬೇಳೆ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಫ್ರೈ ಆಗಬೇಕು. ಆಮೇಲೆ ಉದ್ದಿನಬೇಳೆ ಕಡಿಮೆ ಇರಬೇಕು. ಕಡಲೆಬೇಳೆ ಎಷ್ಟು ಹಾಕ್ತೀವಲ್ವ ಅದರಲ್ಲಿ ಅರ್ಧದಷ್ಟು, ಈಗ 1 ಚಮಚ ಕಡಲೆಬೇಳೆ ಹಾಕಿದ್ರೆ ಅರ್ಧ ಚಮಚದಷ್ಟು ಉದ್ದಿನಬೇಳೆ, ಒಂದು 5ರಿಂದ 6 ಇದು ಒಣಮೆಣಸಿನ್ಕಾಯಿ, ಒಂದು 2ರಿಂದ 3 ನೀವು ಹಸಿಮೆಣಸಿನ್ಕಾಯಿ, ಇದು 2 ಬೇಕಾಗುತ್ತೆ ಇದಕ್ಕೆ. ಸೊ ಇದು ಬೇರೆ ಮೆಥಡ್ ಮಾಡೋದ್ರಿಂದ ನೋಡಿ ಇಷ್ಟೇ. ಒಂದು 1/4 ಚಮಚದಷ್ಟು ಮೆಂತ್ಯ, ಜಾಸ್ತಿ ಬೇಡ, ಮೆಂತ್ಯ ಕಹಿ ಆಗುತ್ತೆ, ಹಾಗಾಗಿ ಒಂದು 1/4 ಚಮಚ ಸಾಕಾಗುತ್ತೆ.
ಮೆಣಸು ಅಷ್ಟೇ, ಯಾಕಂದರೆ ನಾನು 2 ಥರ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಮೆಣಸು ಒಂದು 1/4 ಚಮಚ ಮೆಣಸು ಸಾಕು. ಮತ್ತು ಜೀರಿಗೆನೂ ಅಷ್ಟೇ, ಒಂದು ಅರ್ಧ ಚಮಚ ಜೀರಿಗೆ, ಈ ಥರ ಒಂದೊಂದನ್ನೇ ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ನಿಧಾನಕ್ಕೆ ಸ್ವಲ್ಪ ಬಾಡಿಸ್ಕೋಬೇಕು. ಅದು ಬಾಡಿಸ್ತಾ ಇದ್ರೇ ನಮಗೆ ಗೊತ್ತಾಗುತ್ತೆ ಆ ಫ್ಲೇವರು, ಆ ಘಮ ಅನ್ನೋದು ಚೆನ್ನಾಗಿ ಬರುತ್ತೆ. ಸ್ವಲ್ಪ ಈ ಹದದಲ್ಲಿ ಹಸಿ ಕೊಬ್ಬರಿ ಹಸಿದು ತೆಂಗಿನಕಾಯಿನೇ ಕಟ್ ಮಾಡಿ ಇಟ್ಕೊಂಡಿದೆ, ಅದು ಹಾಕಿದ್ಮೇಲೆ ಸ್ವಲ್ಪ ಬಾಡಿಸ್ಕೋಬೇಕು. ಅದಾದಮೇಲೆ ಇದು ಸಾಸಿವೆ ನೋಡಿ, ಎಷ್ಟು ನಾನು ಒಂದು ಅರ್ಧ ಚಮಚದಷ್ಟು ಸಾಸಿವೆ ಸೇರಿಸ್ಕೊಂಡಿದ್ದೀನಿ, ಜಾಸ್ತಿ ಬೇಡ, ಮತ್ತು ಕಹಿ ಬರುತ್ತೆ. ಇವನ್ ಮೆಂತ್ಯನೂ ಹಾಕಿದ್ದೀವಲ್ವ, ಅದಕ್ಕೋಸ್ಕರ ಸಾಸಿವೆ ಒಂದು ಅರ್ಧ ಚಮಚ ಸೇರಿಸ್ಕೊಂಡು ಅದನ್ನು ಒಂದು 2 ನಿಮಿಷ ಉರಿಬೇಕು. ಹುರಿದಿದ್ದಾದಮೇಲೆ ನಾನು ಏನು ಕರಿಬೇವನ್ನ ಚೆನ್ನಾಗಿ ತೊಳೆದು ನೀರೆಲ್ಲ ತೆಗೆದು ಇಟ್ಕೊಂಡಿದ್ದೆ, ಸ್ವಲ್ಪ ನೀರು ಹೋದರೆ ಚೆನ್ನಾಗಿರುತ್ತೆ. ಅದಾದಮೇಲೆ ನೋಡಿ ಈ ಥರ ಇದನ್ನು ತುಂಬ ಹೊತ್ತು ನಾನು ಈಗ ಪುದೀನ ಎಲ್ಲ ಹೇಗೆ ಬಾಡಿಸ್ತೆ ಅಲ್ವಾ, ಅಷ್ಟೊತ್ತೇನು ಬೇಡ. ಈ ಫ್ಲೇವರೇ ಈ ಥರನೇ ನಮಗೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ, ಯಾಕಂದರೆ ಆಮೇಲೆ ನಾವು ಸ್ವಲ್ಪ ಇದನ್ನು ಬಾಡಿಸ್ಕೋಬೇಕಾಗುತ್ತೆ. ಹಾಗಾಗಿ ಒಂದು 2 ನಿಮಿಷ ನೋಡಿ ಈ ಥರ ಸ್ವಲ್ಪ ಮೇಲೆ ಬಿಸಿ ಆಗಬೇಕು, ಆ ಎಲೆಗಳು ಬಿಸಿ ಆಗಬೇಕು, ಮತ್ತು ಕ್ರಿಸ್ಪಿ ಥರ ಎಲ್ಲ ಆಗಬಾರ್ದು, ಅಷ್ಟಿದ್ರೆ ಸಾಕಾಗುತ್ತೆ. ನೋಡಿ ಇವಾಗ ಆಗಿದೆ, ಅದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಟಿದೆ. ತಣ್ಣಗಾದ್ಮೇಲೆ ಮಿಕ್ಸಿ ಜಾರಲ್ಲಿ ಹಾಕಿ ಇದನ್ನು ಸ್ವಲ್ಪ ತರಿಯಾಗಿ ಒಂಥರ ಫಸ್ಟು ನೀರು ಹಾಕಬಾರ್ದು, ನೀರು ಹಾಕ್ದೇ ತರಿಯಾಗಿ ಪುಡಿ ಮಾಡ್ಕೋಬೇಕು. ಇವಾಗ ಒಂದು ಬಾಣಲೆಗೆ ಸ್ವಲ್ಪ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಸಪ್ರೇಟು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಇದೇನಕ್ಕೆ ಅಂದರೆ ಇದು ಅಷ್ಟೇ, ಇದನ್ನು ಅದಕ್ಕೇ ಮಿಕ್ಸಿ ಮಾಡಲಿಕ್ಕೆ, ಅದ್ರ ಜೊತೆಗೆ ಹಾಕೋದು ಬೇಡ ಅಂತ ಹೇಳಿ ನಾನು ಸ್ವಲ್ಪ ಶುಂಠಿ ಸೇರಿಸ್ಕೊಂಡಿದ್ದೀನಿ. ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ ಇದು ಮೂರನ್ನು ಒಂದು ಅರ್ಧ ಚಮಚ ಎಣ್ಣೆ ಹಾಕ್ಬಿಟ್ಟು ಇದರಲ್ಲಿ ಸ್ವಲ್ಪ ಬಾಡಿಸ್ಕೋಬೇಕು, ತುಂಬ ಹೊತ್ತೇನು ಬೇಡ. ಈಗ ನೋಡಿ ಇಲ್ಲೇನಿದೆಯಲ್ವಾ ಮಿಕ್ಸಿ ಜಾರಲ್ಲಿ, ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಅದನ್ನು ಈ ಥರ ಫಸ್ಟು ತರಿಯಾಗಿ ಪುಡಿ ಮಾಡ್ಕೋಬೇಕು, ನೀರು ಹಾಕ್ಬಾರ್ದು, ಆವಾಗ ನಮಗೆ ಈ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಸವಿಯುತ್ತೆ. ಸ್ವಲ್ಪ ಹುಣಸೆಹಣ್ಣು ನಾನು ಒಗ್ಗರಣೆಗೆ ಹಾಕಿರಲಿಲ್ಲ, ಹುಣಸೆಹಣ್ಣು, ಹಾಗಾಗಿ ಇವಾಗ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಮತ್ತು ನೋಡಿ ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ ಮೂರನ್ನು ಏನು ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅಲ್ಲ, ಅದನ್ನು ಸೇರಿಸ್ಕೊಂಡಿದ್ದೀನಿ. ಇವಾಗ ರುಚಿಗೆ ಎಷ್ಟು ಬೇಕು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಅರಿಶಿನ ಪುಡಿ, ಯಾಕಂದರೆ ಉಪ್ಪು ಜಾಸ್ತಿ ಆದರೆ ಮತ್ತೆ ವೇಸ್ಟ್ ಆಗಿಬಿಡುತ್ತೆ ಮಾಡಿರೋ ಅಡುಗೆ, ಹಾಗಾಗಿ ಉಪ್ಪು ಕಡಿಮೆ ಇದ್ದರೂ ಪರವಾಗಿಲ್ಲ, ನೋಡಿಕೊಂಡು ಸೇರಿಸ್ಕೊಳ್ಳಿ. ಇದನ್ನು ರುಬ್ಬಿ ಇಟ್ಕೊಂಡಿದ್ದೀನಿ, ಮತ್ತು ನೀರು ಹಾಕ್ಬಿಟ್ಟೆ ರುಬ್ಕೊಳ್ಳಿ, ಎಷ್ಟು ನೀರು ಇಡಿಸುತ್ತೆ, ಸ್ವಲ್ಪ ಗಟ್ಟಿಗಿರಬೇಕು, ಆದದಲ್ಲಿ ರುಬ್ಬಿಟ್ಕೊಂಡ್ರೆ ಆಯಿತು. ಮತ್ತು ಅದೇ ಬಾಣಲೆಯಲ್ಲಿ 1 ಸ್ಪೂನಷ್ಟು ನಾನು ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಮತ್ತು ಅದಕ್ಕೆ ನೀವು ಒಗ್ಗರಣೆಗೆ ಬೇಕಂದರೆ ಇದಕ್ಕೆ ನೀವು ಬೆಳ್ಳುಳ್ಳಿ ಎಲ್ಲ ಹಾಕೋಬೋದು ಒಗ್ಗರಣೆಗೆ. ಹಾಗಾಗಿ ನಾನು ಸಾಸಿವೆ, ಜೀರಿಗೆ, ಕರಿಬೇವು ಮತ್ತು ಬೆಳ್ಳುಳ್ಳಿ ಏನು ಹಾಕ್ತಾ ಇಲ್ಲ. ಮೇಯ್ನಾಗಿ ಹಿಂಗು ಬೇಕು ಇದಕ್ಕೆ, ಕರಿಬೇವಿಗೆ ಹಿಂಗೆ ಹಾಕಿದ್ರೆ ಅದು ಫ್ಲೇವರು ತುಂಬ ಚೆನ್ನಾಗಿ ಕೊಡುತ್ತೆ ಒಗ್ಗರಣೆಗೆ. ಸ್ವಲ್ಪ ಹಿಂಗೆ ಹಾಕಿದ್ಮೇಲೆ ನೋಡಿ ಒಂಚೂರು ನಾನು ಬೆಲ್ಲ ಸೇರಿಸ್ಕೊಂಡಿದ್ದೀನಿ. ನಿಮಗೆ ಆಪ್ಷನು, ತುಂಬ ಬೆಲ್ಲ ಬೇಡ, ಕೆಲವರು ಇಷ್ಟಪಡಲ್ಲ ಅಲ್ವಾ, ಸ್ವೀಟ್ ಇಷ್ಟಪಡಲ್ಲ ಅಂಥವರು ಯಾವುದಕ್ಕೂ ಅಷ್ಟೇ ಬೆಲ್ಲ ಬೇಡ ಅಂದರೆ ಸ್ಕಿಪ್ ಮಾಡಿ. ಬೆಲ್ಲ ಇಷ್ಟಪಡೋರು ಹಾಕೊಳ್ಳಿ, ಸ್ವಲ್ಪ ನಾನು ಇಷ್ಟಪಡ್ತೀನಿ, ಅದಕ್ಕೋಸ್ಕರ ನಾನು ಆದಷ್ಟು ಇದಕ್ಕೆಲ್ಲ ನಾನು ಬೆಲ್ಲ ಸ್ವಲ್ಪ ಸೇರಿಸ್ಕೊತೀನಿ. ಈಗ ನಾವು ತುಂಬ ಹೊತ್ತು ನಾನು ಅದನ್ನು ಫ್ರೈ ಮಾಡಿಲ್ಲ ಅಲ್ವಾ ಕರಿಬೇವು, ಅದಕ್ಕೋಸ್ಕರ ಇದನ್ನು ಸ್ವಲ್ಪ ಬಾಡಿಸ್ಕೋಬೇಕಾಗುತ್ತೆ. ನಮಗೆ ಈ ಥರ ಬಾಡಿಸಿ ಇಟ್ಕೊಂಡ್ರೆ ನಾವು ಎಷ್ಟು ದಿನ ಬೇಕಾದರೆ ನೀವು ಆರಾಮಾಗಿ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ, ಈಚೆ ಕಡೆ ಇಟ್ಕೊಂಡ್ರೆ 1 ದಿನ 2 ದಿನ ಇಟ್ಕೋಬೋದು, ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ತುಂಬ ದಿನ ಸ್ಟೋರ್ ಮಾಡಿ ಇಟ್ಕೋಬೋದು. ಈಗ ಈ ಥರ ಎಲ್ಲ ನಾನು ಏನಕ್ಕೆ ಇಟ್ಕೊತಾ ಇದ್ದೀನಿ ಅಂದರೆ, ಸ್ವಲ್ಪ ಈಗ ಬೆಳಗಿನ ಟೈಮ್ ನಮಗೆ ಏನು ಮಾಡ್ಲಿಕ್ಕೆ ಆಗಿರಲ್ಲ ಅಂದ ಟೈಮ್ಗೆ, ಈಗ ಮಕ್ಕಳಿಗೆ ಸ್ಕೂಲಿಗೆಲ್ಲ ಬಿಸಿ ಅನ್ನ ಮಾಡಿಬಿಟ್ಟು ಇದನ್ನು ಕಲಸಿ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಇದನ್ನು ಅಕ್ಕಿ ರೊಟ್ಟಿ ಮಾಡಿದ್ದೆ, ಇದು ಲಾಸ್ಟ್ ಟೈಮ್ ನಾನು ತೋರಿಸಿದೆ ನಿಮಗೆ, ಅಕ್ಕಿ ರೊಟ್ಟಿ ಇದೆ, ಒಂದ್ಸತಿ ಹೋಗಿ ಚೆಕ್ ಮಾಡಿ, ಅವರೆಕಾಳ್ದು ಆ ರೊಟ್ಟಿ ಜೊತೆಗೆ ಈ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಇದು ಎಲ್ಲದಕ್ಕೂ ಆಗುತ್ತೆ, ದೋಸೆಗೆ, ಚಪಾತಿಗೆ, ಅನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಇದನ್ನು ಸ್ವಲ್ಪ ನಾನು ಖಾರ ಕಡಿಮೆ ಹಾಕಿ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಇದು ಮಗನಿಗೂ ಹೆಲ್ಪ್ ಆಗುತ್ತಲ್ವ, ಈಗ ಮಕ್ಕಳು ಕರಿಬೇವೆಲ್ಲ ತಿನ್ನಲ್ಲ ಡೈರೆಕ್ಟಾಗಿ, ಈ ಥರ ಮಾಡಿಕೊಟ್ರೆ ಸ್ವಲ್ಪ ನಾನು ಅನ್ನ ಕಲಸಿ ಇದೇನು ಗೊತ್ತಾಗಲ್ಲ ಟೇಸ್ಟು, ಈಗ ಅವನಿಗೆ ಸ್ವಲ್ಪ ಪುಳಿಯೋಗರೆ ಅಂತ ಹೇಳ್ಬಿಟ್ಟು ಕೊಟ್ಟರೆ ಆರಾಮಾಗಿ ತಿನ್ಬಿಡ್ತಾನೆ. ನೆಕ್ಸ್ಟು ಇವಾಗ ಮೂರನೇದು ಚಟ್ನಿ, ಅದು ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಕೊಬ್ಬರಿ, ಅದು ಹಸಿ ಕೊಬ್ಬರಿ ಚಟ್ನಿ, ಇದು ಅಷ್ಟೇ ಹಸಿ ತೆಂಗಿನಕಾಯಿ ತುರಿನ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೀನಿ. ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ, ನಾನು ಒಂದು 3 ಜನಕ್ಕೆ ಆಗೋಷ್ಟು. ಮತ್ತು ಇದು ಉರಿಗಡ್ಲೆನೂ ಅಷ್ಟೇ, ಒಂದು ಚಿಕ್ಕ ಕಪ್ಪಲ್ಲಿ ಉರಿಗಡ್ಲೆ, ಮತ್ತು ಪುದೀನ, ಉಪ್ಪು, ಬೆಳ್ಳುಳ್ಳಿ, 2 ಬೇಳೆಯಷ್ಟು ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣ್ಸಿನ್ಕಾಯಿನ ಯಾವಾಗಲೂ ನಾವು ಸ್ವಲ್ಪ ಈ ಥರ ಒಂಚೂರು ಈ ಥರ ಹೋಲ್ ಮಾಡಬೇಕು. ನಾವು ಈಗ ಬಿಸಿ ಮಾಡ್ತೀವಲ್ವ, ಕರಿಬೇವು ಸೇರಿಸಿದ್ದೀನಿ, ಆ ಥರ ನೋಡಿ ಬಿಸಿ ಮಾಡಿಬಿಟ್ಟು ಹಾಕಿದ್ರೆ ಸಿಡಿಯಲ್ಲ ನಮಗೆ, ಇಲ್ಲಾಂದರೆ ಅದು ಪಟ್ ಅಂತ ಸಿಡಿಯುತ್ತಲ್ವ, ಅದಕ್ಕೋಸ್ಕರ ಒಂಚೂರು ಒಂದು 1/4 ಚಮಚ ಎಣ್ಣೆ ಹಾಕ್ಬಿಟ್ಟು ಈ ಥರ ಬಾಡಿಸಿ ಹಾಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ, ರುಚಿ ಚೆನ್ನಾಗಿರುತ್ತೆ. ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೊಂಡಿದ್ದೀನಿ, ಇದು ತುಂಬ ಸಿಂಪಲ್ಲಾಗಿ. ಮತ್ತು ಹುಣಸೆಹಣ್ಣು ಸ್ವಲ್ಪ ನಾನು ಯಾವಾಗಲೂ ಅದೊಂದು ಮಿಸ್ ಮಾಡ್ತೀನಿ, ಫಸ್ಟ್ ಸೇರಿಸಲ್ಲ, ಮರ್ತು ಬಿಡ್ತೀನಿ, ಹಾಗಾಗಿ ಆಮೇಲೆ ಸೇರಿಸ್ಕೊಂಡು ಈರುಳ್ಳಿನ, ಇದು ಚೆನ್ನಾಗಿರುತ್ತೆ ಟೇಸ್ಟು. ಈರುಳ್ಳಿನ ಸ್ವಲ್ಪ ತರಿ ಲಾಸ್ಟಲ್ಲಿ ಸೇರಿಸ್ಕೋಬೇಕು, ಈರುಳ್ಳಿನ ತರಿಯಾಗಿ ರುಬ್ಕೊಂಡು, ಮತ್ತು ಒಗ್ಗರಣೆ ಇದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಜೀರಿಗೆ, ಕರಿಬೇವು ಹಾಕಿ ಒಗ್ಗರಣೆ ಕೊಟ್ಟರೆ ಇದು ತೆಂಗಿನಕಾಯಿ ಚಟ್ನಿ ರೆಡಿಯಾಗಿದೆ.
ಇದು ಅಷ್ಟೇ ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ. ಅನ್ನಕ್ಕೆ, ಮುದ್ದೆಗೆ, ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಇವನ್ ದೋಸೆಗೆ, ಈಗ ನಾನು ಅವತ್ತು ಇದನ್ನು ದೋಸೆ ಮಾಡಿದೆ. ಸೊ ದೋಸೆಗೆ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಸ್ವಲ್ಪ ಸೈಡಲ್ಲಿ ಚಟ್ನಿ ಪುಡಿ, ಇವನ್ ನಾವು ಕೆಂಪು ದೋಸೆ ಎಲ್ಲ ಮಾಡ್ತೀವಲ್ವ, ಮೇಲೆ ಮಸಾಲೆ ದೋಸೆ, ಆ ಥರ ಆ ದೋಸೆಗಂತೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈ ಥರ ಎವ್ರಿಡೇ ನಾವು ಒಂದೊಂದು ದಿನ ಒಂದೊಂದು ಚಟ್ನಿ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ಬೇರೆ ಥರ ಇರುತ್ತಲ್ವ ನಮಗೆ. ಹಾಗಾಗಿ ತುಂಬ ಸಿಂಪಲಾಗಿರೋ ನಾನು ಚಟ್ನಿಗಳನ್ನು ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ 4ನೇ ಮೆಥಡು, ಇದು ಒಣಕೊಬ್ಬರಿನೂ ಅಷ್ಟೇ. ಇದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಈ ಚಟ್ನಿನ ಒಂದ್ಸತಿ ನೀವು ಮಿಸ್ ಮಾಡ್ದೇ ಟ್ರೈ ಮಾಡಿ. 1 ಕಪ್ಪಷ್ಟು ನಾನು ಒಣಕೊಬ್ಬರಿ ಸೇರಿಸ್ಕೊಂಡಿದ್ದೀನಿ ಕಟ್ ಮಾಡಿ. ಒಂದು 10 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಖಾರ ಇರೋದು, ಹುಣಸೆ ಹಣ್ಣು ಮತ್ತು ಬೆಲ್ಲ, ಇದು ಎಲ್ಲ ಹಸಿನೇ. ಮತ್ತು ಇದು ರುಬ್ಬಿರಬಾರ್ದು, ಬಿಸಿ ಮಾಡಿರಬಾರ್ದು. ಮೆಣಸಿನ್ಕಾಯಿನ ಹಸಿ ಇದೇನೆ. 1 ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ಬೆಳ್ಳುಳ್ಳಿ ಒಂದು 2 ಎಸ್ಲಷ್ಟು ಬೆಳ್ಳುಳ್ಳಿ, ಉಪ್ಪು. ಈ ಹದದಲ್ಲಿ ಇದಕ್ಕೆ ಕಡಲೆಬೀಜ ಎಣ್ಣೆನೇ ಹಾಕಬೇಕು. ತುಂಬ ಚೆನ್ನಾಗಿರುತ್ತೆ ಕಡಲೆಬೀಜ ಎಣ್ಣೆ ಹಾಕಿದ್ರೆ. ನಂದು ಮನೇಲಿ ಖಾಲಿಯಾಗಿತ್ತು, ನಾನು ಕೊಬ್ಬರಿ ಎಣ್ಣೆ ಹಾಕೊತಾ ಇದ್ದೀನಿ. ಹಾಗಾಗಿ ಇದು ಟೇಸ್ಟು ತುಂಬಾ ಚೆನ್ನಾಗಿ ಬಂತು. ನೋಡಿದ್ನಲ್ವ, ಚೆನ್ನಾಗಿ ಬಂತು. ಸ್ವಲ್ಪ ಜೀರಿಗೆ ಹಾಕಿಬಿಟ್ಟು ಈ ಥರ ತರಿಯಾಗಿ ರುಬ್ಕೋಬೇಕು. ಯಾಕಂದರೆ ಇದಕ್ಕೆ ಸ್ವಲ್ಪ ಎಣ್ಣೆ ನಿಮಗೆ ಜಾಸ್ತಿ ಹಿಡಿಸುತ್ತೆ. ನಾವು ಎಲ್ಲ ಹಸಿಯದೇ ರುಬ್ಬೋದ್ರಿಂದ ನೀರು ಹಾಕಬಾರ್ದು, ನೀರು ಹಾಕದೇ ರುಬ್ಕೋಬೇಕು. ಆಮೇಲೆ ಮತ್ತೆ ಈರುಳ್ಳಿ ಹಾಕಬೇಕು. ನಿಮಗೆ ತುಂಬ ಎಣ್ಣೆ ಬೇಡ ಅಂದರೆ ಒಂಚೂರು ನೀರು ಹಾಕಿ ರುಬ್ಕೊಳ್ಳಿ. ಮತ್ತು ಈರುಳ್ಳಿ ಹಾಕ್ಬಿಟ್ಟು ಮತ್ತೆ ಇನ್ನೊಂದು ಸತಿ ಅವಾಗ ತರಿಯಾಗಿ ನಮಗೆ ನೋಡಿ ಕಾಣಿಸ್ಬೇಕು. ಈರುಳ್ಳಿ ಎಲ್ಲ ಕಾಣಿಸ್ಬೇಕು ನಮಗೆ, ಅದು ನೈಸ್ ಆಗಬಾರ್ದು. ಈ ಹದದಲ್ಲಿ ಲಾಸ್ಟಲ್ಲಿ ಇನ್ನೊಂದು ಈರುಳ್ಳಿನ ಸೇರಿಸಿ ನೋಡಿ, ನಾನು ತೆಗಿತಾ ಇದ್ದೀನಲ್ವ, ಈರುಳ್ಳಿ ಎಲ್ಲೂ ಸೌದಿಲ್ಲ, ಕಾಣಿಸ್ತಾ ಇದೆ. ಈ ಥರನೇ ಇರಬೇಕು ಈ ಚಟ್ನಿಗೆ. ಇದು ಅಷ್ಟೇ ದೋಸೆಗೆ, ಚಪಾತಿಗೆ, ಪೂರಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಇವನ್ ಇಡ್ಲಿಗೂ ಚೆನ್ನಾಗಿರುತ್ತೆ. ಇದನ್ನು ಅಷ್ಟೇ ಮಿಸ್ ಮಾಡ್ದೇ ಟ್ರೈ ಮಾಡಿ ಫ್ರೆಂಡ್ಸ್. ಆದಷ್ಟು ವಿಡಿಯೋನ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿಗೆ ಎಲ್ಲರಿಗೂ ಹೆಚ್ಚು ಶೇರ್ ಮಾಡಿ. ನನಗೂ ತುಂಬಾ ಒಂದು ಮೋಟಿವೇಶನ್ ಬರುತ್ತೆ. ನೆಕ್ಸ್ಟ್ 5ನೇ ಮೆಥಡು ತೋರಿಸ್ತಾ ಇದ್ದೀನಿ. ಈ ಚಟ್ನಿ ಇದು ಕಡಲೆಬೀಜದ ಚಟ್ನಿ ಹೇಗೆ ಮಾಡೋದು ಅಂತ. ಇದು ಅಷ್ಟೇ ಒಂದು ತವ ಇಟ್ಕೊಂಡಿದೆ. ತವಾದಲ್ಲಿ ನಾನು ಸ್ವಲ್ಪ ಮಾಡಬೇಕು ಅಂದಾಗ ನಾವು ತವಾದಲ್ಲೇ ಮಾಡ್ಕೋಬೋದು. ಯಾಕಂದರೆ ಬೇಗ ಆಗಿಬಿಡುತ್ತೆ. ತವ ಎಲ್ಲ ಬೇಗ ಹೀಟ್ ಆಗುತ್ತಲ್ವ, ಕಬ್ಬಿಣದ ತವ. ಹಾಗಾಗಿ ಜಾಸ್ತಿ ಮಾಡಬೇಕು ಅಂದರೆ ನೀವು ಬಾಣಲೆಲೇ ಚೆನ್ನಾಗಿ ಅದನ್ನು ಹುರ್ಕೋಬೋದು. ನಾನು 1 ಟೈಮಿಗಲ್ವ, ಹಾಗಾಗಿ ತವಾದಲ್ಲೇ ನೋಡಿ ಈ ಥರ ಸ್ವಲ್ಪ 1-2 ನಿಮಿಷ ಚೆನ್ನಾಗಿ ಹುರಿದುಬಿಟ್ಟು ಅದನ್ನು ಸ್ವಲ್ಪ ತಣ್ಣಗಾದ್ಮೇಲೆ ಅಂದರೆ ಸಿಪ್ಪೆನ ಕಂಪ್ಲೀಟ್ ಏನೋ ತೆಗಿಯೋಕೆ ಹೋಗಲ್ಲ. 1-2 ಸತಿ ಕೈಯಲ್ಲಿ ಹಿಂಗೆ ಮಾಡಿದ್ರೆ ಬಂದುಬಿಡುತ್ತೆ. ಆ ಸಿಪ್ಪೆ ತೆಗೆದು ನೋಡಿ, ಮಧ್ಯೆ ಒಂದೊಂದು ಇದೆಯಲ್ವ, ಕೆಲವರು ಸಿಪ್ಪೆ ತೆಗೆದೇನೆ ಹಾಗೆ ಹಾಕ್ತಾರೆ. ನಾನು ಒಂದೊಂದು ಸತಿ ಹಾಕ್ತೀನಿ, ಒಂದೊಂದು ಸರಿ ಈ ಥರನೂ ಮಾಡ್ತೀನಿ. ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ಸಿಪ್ಪೆ ತೆಗೆದು. ಅದಕ್ಕೆ ಒಂದು 3 ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಶುಂಠಿ. ಮೆಣಸಿನ್ಕಾಯಿ ನಿಮಗೆ ಜಾಸ್ತಿ ಬೇಕಂದರೆ ಹಾಕೋಬೋದು. ಉಪ್ಪು ನಾನೊಂದು 3 ಹಾಕ್ಕೊಂಡಿದ್ದೀನಿ. ಖಾರ ಚೆನ್ನಾಗಿದೆ ಇದು ಅದಕ್ಕೆ. ಮತ್ತು ಈ ಕರಿಬೇವು ಸೇರಿಸ್ಕೊಂಡಿದ್ದೀನಿ. ಇದು ಬರೀ ಕಡಲೆಬೀಜ ಚಟ್ನಿನೇ ಮಾಡೋದ್ರಿಂದ ನಾನು ಬೇರೆ ಏನು ಸೇರಿಸ್ತಾ ಇಲ್ಲ. ನಿಮಗೆ ಸ್ವಲ್ಪ ಕಡಲೆಬೀಜ ಪ್ರಮಾಣ ಕಡಿಮೆ ಮಾಡಿಕೊಂಡು ಹುರ್ಗಡ್ಲೆ ಬೇಕಾದರೆ ಸೇರಿಸ್ಕೋಬೋದು. ಮತ್ತು ಕರಿಬೇವು ಆದಮೇಲೆ ಇದು ಪುದೀನ, ಕೊತ್ತಂಬರಿ ಎರಡನ್ನು ಸ್ವಲ್ಪ ತೊಳೆದು ಅದನ್ನು ಸೇರಿಸ್ಕೊಂಡು ನಮಗೆ ನೀರು ಎಷ್ಟು ಬೇಕು ಅಷ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಅದು ಹಾಕ್ಕೊಂಡು ಒಂದು ಬೌಲಲ್ಲಿ ಹಾಕ್ಕೊಂಡು ಇದಕ್ಕೊಂದು ಒಗ್ಗರಣೆ ಹಾಕ್ಕೊಂಡ್ರೆ ಕಡಲೆಬೀಜದ ಚಟ್ನಿ ರೆಡಿಯಾಗಿದೆ. ಸ್ವಲ್ಪ ಇದಕ್ಕೆ ಗೊತ್ತಲ್ವ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು ಇದೆಲ್ಲ ಹಾಕ್ಕೊಂಡ್ರೆ ಒಗ್ಗರಣೆ ರೆಡಿ ಆಯಿತು. ಇದಂತೂ ಇವನ್ ಇಡ್ಲಿಗಂತೂ ತುಂಬ ಚೆನ್ನಾಗಿರುತ್ತೆ. ಈ ಟೇಸ್ಟಲ್ಲಿ ನಾವು ಮಾಡಿಕೊಂಡ್ರೆ, ಈಗ ಅವತ್ತು ನಾನು ಇಡ್ಲಿ ಮಾಡಿದೆ, ಹಾಗಾಗಿ ಇಡ್ಲಿಗೇನೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಎಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.